ನಾನೇನಾದ್ರೂ ಇವಾಗ ಜಮೀನು ಮಾರಿರೋದೇನಾದ್ರೂ ನನ್ನ ಎರಡನೇ ಹೆಂಡ್ತಿಗೆ ಗೊತ್ತಾಗ್ಬಿಟ್ರೆ ಪರ್ಕೆ ಮೆಟ್ಟು ಎರಡು ತಗೊಂಡು ಸರಿಯಾಗಿ ಬಾರಿಸ್ತಾಳೆ. ಮೊದಲು ನಮ್ಮ ಅತ್ತೆ ಕರ್ಕೊಂಡು ಬಂದಿತ್ತಲ್ಲ, ಆ ಅಪ್ಪನ ಹತ್ರ ಹೋಗ್ಬಿಟ್ಟು, ಇಲ್ಲ ನಾವು ಜಮೀನು ಕೊಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಏನಾದ್ರು ಮ್ಯಾನೇಜ್ ಮಾಡ್ಬಿಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಸರಿಯಾಗಿ ಬೀಳ್ತವೆ ನನಗಂತೂ ದೇವರಣೆ ದೊರಮ್ದೇಟು. ಯಾರ ಕಡೆ ಹೋಗೋಣ, ಯಾರ ಕಡೆ ಬಿಡೋಣ. ಒಂದು ಕಡೆ ಖುಷಿ ಆಗ್ತೈತೆ 10 ಎಕರೆ ನನ್ನ ಹೆಸ್ರಿಗೆ ಬಂತಲ್ಲ ಅಂತ, ಇನ್ನೊಂದು ಕಡೆ ದುಃಖ. ಏನಾದರೂ ಮೊದಲನೇ ಹೆಂಡ್ತಿ ಹೋಗ್ಬಿಟ್ಟು ನನ್ನ ಮೇಲೆ ಪೊಲೀಸ್ ಸ್ಟೇಷನ್ನಾಗ ನಾನು ಎರಡನೇ ಮದುವೆ ಆಗಿದ್ದೀನಿ ಅಂತ ಕಂಪ್ಲೇಂಟ್ ಕೊಟ್ಬಿಟ್ರೆ ನನ್ನ ಹಾಕೊಂಡು ಚಟ್ನಿ ಹರಿತಾರಲ್ಲ. ಈಗ ಏನು ಮಾಡಲಿ ನಾನು? ಮಾರಿದ್ರೆ ಇವಳು ಸುಮ್ಮನಿರಲ್ಲ, ಮಾರಲಿಲ್ಲ ಅಂದರೆ ಇವಳು ಸುಮ್ಮನಿರಲ್ಲ. ಇಬ್ಬಿಬ್ರು ಎಂಟರನ್ನ ಕಟ್ಕೊಂಡು ಒಳ್ಳೆ ಪರಿಪಾಟ್ಲ ಆಯ್ತಲ್ಲ. ಏನು ಮಾಡಲಿ ನಾನು? ಇರು, ಫಸ್ಟ್ ಹೋಗೋ ಅಪ್ಪಂಗೆ ನಮಗೆ ಬೇಡವೇ ಬೇಡ, ಜಮೀನು ಕೊಡೋದೇ ಇಲ್ಲ, ನನಗೆ ಬೇಕೇ ಬೇಕು ಅಂತ ಮಾತಾಡ್ಕೊಂಡು ಬರ್ತೀನಿ. ರೀ, ಹಾಂ ಹೇಳು. ಇನ್ನೂ ಜಾಸ್ತಿ ದಿನ ನಿಮಗೆ ಟೈಮ್ ಕೊಡಲ್ಲ ನಾನು. ಒಂದು, ನೀವು ಅವಳ ಜೊತೆ ಇರಬೇಕು, ಇಲ್ಲ ನನ್ನ ಜೊತೆ ಇರಬೇಕು. ಈ ಮನೆ ನಮ್ಮಪ್ಪ ನನ್ನ ಹೆಸ್ರಿಗೆ ಮಾಡಿಸ್ಕೊಟ್ರದು. ನೀವು ಅವಳ ಜೊತೆ ಇರ್ತೀನಿ ಅಂತಂದರೆ ಆದಷ್ಟು ಬೇಗ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೋದು ನೀವು. ಅಯ್ಯೋ ಚಿನ್ನ, ಇದ್ಯಾಕೆ ಹಿಂಗೆ ಮಾತಾಡ್ತಾ ಇದೀಯ ನೀನು? ನಾನು ಮಾತಾಡೋದು ಹಂಗೇನೆ, ನನಗೆ ಹೆಂಗೆ ಬೇಕೋ ಹಂಗೆ ಮಾತಾಡೋದು. ಜಾಸ್ತಿ ಟೈಮ್ ಉಳಿದಿಲ್ಲ. ನಿಮ್ಮ ಅತ್ತೆ ನಾಟಕ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ. ನೀನು ಹೆಂಡ್ತಿ ಹೋಗಿ ಪೊಲೀಸ್ ಸ್ಟೇಷನ್ನಾಗ ಕಂಪ್ಲೇಂಟ್ ಕೊಡ್ತಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಾಯಿ ಮುಚ್ಕೊಂಡಿದ್ದೀನಿ. ಇಲ್ಲ ಅಂದಿದ್ರೆ ಒಬ್ಬೊಬ್ಬರನ್ನೂ ಗಿರ್ಗಿಟ್ಲಿ ಆಡಿಸ್ಬಿಡ್ತಾ ಇದ್ದೆ. ಹೇಳಿದ್ದೆಲ್ಲ ನೆನಪೈತಾನೆ? ಜಾಸ್ತಿ ದಿನ ಇಲ್ಲ. ಅಯ್ಯೋ ಇಲ್ಲ ಇಲ್ಲ, ಆದಷ್ಟು ಬೇಗನೆ ಮಾಡಿಸ್ಬಿಡ್ತೀನಿ. ನೀನೇನು ಜಾಸ್ತಿ ಯೋಚನೆ ಮಾಡಬೇಡ, ಆದಷ್ಟು ಬೇಗ. ಸ್ವಲ್ಪ ದಿನ ಅಷ್ಟೇನೆ. ನನ್ನ ಗಂಡನ ಹತ್ರ ಇವಳೇನು ಮಾತಾಡ್ತಾವಳೆ? ರೀ ರೀ, ಬಂದೆ. ಏನ್ರಿ ಹೇಳ್ತಾವಳ ಅವಳು? ಅದು ಅದು ಪ್ಯಾಟೆಗೆ ಹೋದ್ರೆ ಫ್ಯಾರ್ ಅಂಡ್ ಲವ್ಲಿ ತಗೊಬಿಟ್ ಬಾ, ಫ್ಯಾರ್ ಅಂಡ್ ಲವ್ಲಿ ಮುಗ್ದೋಗೈತೆ ಅಂತ ಹೇಳ್ತಾವಳೆ. ಓಹೋ, ಮಿಟ್ಟುಗ್ಲಾಡಿ, ಇನ್ನು ಫ್ಯಾರ್ ಅಂಡ್ ಲವ್ಲಿನಾಗೆ ಅವಳು ಕರೆ ಮಕ್ಕ ಏನಾರ ಬೆಳಗಾಯ್ತದಂತ ಫ್ಯಾರ್ ಅಂಡ್ ಲವ್ಲಿ ಹಚ್ಕೊಬಿಟ್ರೆ. ಮುಖ ನೋಡಿ ಅವಳು ಕಲ್ಲಿದ್ಲ ಅವಳದು. ಅವಳೇನು ಫ್ಯಾರ್ ಅಂಡ್ ಲವ್ಲಿ ಹಚ್ಕೊಂಡ್ರೆ ಬೆಳಗಾಗ್ಬಿಡ್ತಾರ? ರೀ, ನನಗೆ ಪೇಸ್ ಪ್ಯಾಕ್ ಹಾಕೊಳ್ಳೋಕ್ಕೆ ಚೆನ್ನಾಗಿರೋದು ಯಾವ ತಗೊಬಿಟ್ರಿ? ಸಂದಾಗಿರೋದು ಕಾಸ್ಟ್ಲಿ ತಗೊಬಿಟ್ಟು ಬನ್ನಿ, ಪೇಸ್ ಪ್ಯಾಕ್. ಹಾಂ ಸರಿ ಆಯ್ತು. ಆ ಮುಷ್ಟಿಗೆ ಹೇಳ್ರಿ, ಏನು ಹಚ್ಕೊಂಡ್ರು ಬೆಳಗ್ಗೇನು ಆಗಲ್ಲ ಅಂತ ಹೇಳ್ಬಿಟ್ಟು, ಸರಿನಾ? ಆಯ್ತು. ನೋಡಿ ಹೇಳೋದು ಅದೇ. ನಾನು ಕಾಂಪಿಟೇಷನ್ ಕೊಡಬೇಕು ಅಂತ ರೀ. ನಾನು ಕಾಂಪಿಟೇಷನ್ ಕೊಟ್ಕೊಂಡು ಬೆಳಗಾಗಬೇಕು ಅಂತ ಹೇಳಿ ನನಗೇನು ಯಾಮರ್ಸಕ್ಕಾಯ್ತದ? ಅವಳು ಎಷ್ಟು ಪ್ಯಾರಲಲ್ಲಿ ಹಚ್ಕೊಂಡ್ರು ನನ್ನ ಥರ ಆಯ್ತಾಳ ಅವಳು? ನನ್ನ ಮುಖ ನೋಡಿ ಹೆಂಗಿದ್ದೀನಿ, ಅವಳ ಮುಖ ನೋಡಿ ಹೆಂಗೈತೆ. ಪ್ಯಾರಲವ್ಲಿ, ನನ್ನ ಪ್ಯಾರಲವ್ಲಿ. ಸರಿ, ನಾನೀಗ ಹೊರಗಡೆ ಹೋಯ್ತಾ ಇದ್ದೀನಿ, ಹೊಸ ಕೆಲಸ ಐತೆ, ಆಮೇಲೆ ಸಿಗ್ತೀನಿ ಬಿಡು. ನೀನೇನು ಮಾಡಿದ್ರು ಬೆಳಗಾಗಕ್ಕಿಲ್ಲ. ನೀನೇನು ಮಾಡಿದ್ರು ನನ್ನ ತಮಗೆ ಬರೋಕ್ಕಾಗಕ್ಕಿಲ್ಲ. ಏನು ಕೊಬ್ಬು? ಆದಷ್ಟು ಬೇಗ ಮನೆಯಿಂದ ಈಚೆ ಕಡೆಗೆ ಹಾಕಿಸ್ತೀನಿ ಇವಳನ್ನ. ಏನೋ ಬಿಟ್ಟು ಮನೆ ಕೆಲಸದೊಳಲ್ವಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ. ಇಲ್ಲ ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಈಚೆ ಕಡೆಗೆ ಹಾಕಿಸ್ಬಿಡ್ತಾ ಇದ್ದೆ. ಹೆಂಗೋ ನನ್ನ ಗಂಡನ ಹೆಸರಿನಾಗ 10 ಎಕರೆ ಜಮೀನು ಬರ್ಕೊಟ್ಟವಳಲ್ಲ, ಬಿಡು, ಹೋದ್ರಾಗ್ಲಿ ಬಿದ್ದಿರಲಿ ಯಾವುದೋ ಒಂದು ಮೂಲೆಗೆ. ಮೂದೇವಿ ಎಲ್ಲಿ ನನ್ನ ಮಗ ಬರ್ತೀನಿ ಅನ್ನಲ್ಲ, ಇನ್ನೂ ಬರಲಿಲ್ವಲ್ಲ. ನನಗೇನೆಲ್ಲ ಯಾಮರ್ಸಕ್ಕೆ ನೋಡ್ಬಿಟ್ಟಿದ್ರೆ ಏನು ಅಂತ. ನಾನು ಏನಂತ ಅನ್ಕೊಂಡ್ಬಿಟ್ಟವ್ರೆ, ಇಂಥ ಬಿಸ್ನೆಸ್ ನಾನು ಎಷ್ಟು ಮಾಡಿಲ್ಲ, ಎಷ್ಟು ಜಮೀನು ತಗೊಂಡಿಲ್ಲ, ಎಷ್ಟು ಪ್ರಾಪರ್ಟಿ ತಗೊಂಡಿಲ್ಲ, ನನಗೆ ಮೋಸ ಮಾಡ್ತಾರ. ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಜೆರಾಕ್ಸ್ ಕೊಟ್ಬಿಟ್ಟು ನೋಡಿ ಅಂತ. ಎಂಥ ಓಪ್ಲೆಸ್ ಫೆಲೋಸ್ ಇರಬೇಡ. ನನಗೆ ಮೋಸ ಮಾಡೋಕ್ಕೆ ನೋಡೋರೆ ಅಂದರೆ ಈ ನನ್ನ ಮಗಂಗೆ ಮಾಡ್ತೀನಿ ಸರಿಯಾಗಿ. ನಾನೇ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಅವನೇ ಮೀಟ್ ಮಾಡ್ತಿರೋದು ಒಳ್ಳೇದೇ ಆಯಿತು. ಹಾಂ ಸರ್, ಸ್ವಲ್ಪ ಲೇಟ್ ಆಯಿತು, ಕ್ಷಮಿಸ್ಬಿಡಿ ಸರ್. ಆ್ಯಕ್ಚುಲಿ ನಾನು ನಿಮ್ಗೊಂದು ವಿಷಯ ಹೇಳೋಣ ಅಂತ ಬಂದೆ. ನಾನು ಅಷ್ಟೇ, ನಾನು ಯಾಮರ್ಕೊಂಡು ಹೋಗೋಕ್ಕೆ ನಾನು ಏನು ಪೆದ್ದ ಅಲ್ಲ ಅಂತ ಹೇಳೋಣ ಅಂತ ಬಂದೆ ಸರ್. ಆ ಥರ ಅಲ್ಲ, ನಾನು ಹೇಳೋದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ ಸರ್. ಸರ್, ನಾನು ಈ ಜಮೀನ ಮಾರಕ್ಕೆ ರೆಡಿ ಇಲ್ಲ ಸರ್. ಈ ಜಮೀನ ನನ್ನ ಹೆಂಡತಿ ಅವ್ರ ಅಪ್ಪ ಅಂದರೆ ನಮ್ಮ ಮಾವ ನನಗೆ ಕೊಟ್ಟಿರೋದು ಸರ್. ಕೊಟ್ಟಿನ್ನೂ ಜಸ್ಟ್ ಒಂದು 3-4 ಡೇಸ್ ಆಗಿದೆ ಅಷ್ಟೇ ಸರ್. ಅಷ್ಟಕ್ಕೆ ನಮ್ಮ ಅತ್ತೆ ಆಗಲೇ ಏನೇ ಜಮೀನು ಮಾರು ಅಂತ ನಾನು ತಲೆ ಮೇಲೆ ಕೂತ್ಕೊಂಡವ್ರಿ ಸರ್. ಈಗ ಮಾರಲ್ಲ ಅಂತ ಏನಾದರೂ ನಾನು ಹೇಳ್ಬಿಟ್ರೆ ಪ್ರಳಯ ಮಾಡಾಕ್ಬಿಡ್ತಾಳೆ ಸರ್ ನಮ್ಮ ಅತ್ತೆ. ಹಂಗೆ ನನ್ನ ಮೊದಲನೇ ಹೆಂಡತಿ. ಈಗ ಅದಕ್ಕೆ ಮ್ಯಾನೇಜ್ ಮಾಡಬೇಕಲ್ಲ ಅಂತೇಳಿ ನಾನೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಸರ್. ನಮ್ಮ ಅತ್ತೆ ಫೋನ್ ಮಾಡಿಬಿಟ್ಟು ಜಮೀನು ತಗೊಳ್ಳಲ್ಲ ಅಂತ ಒಂದು ಮಾತು ಹೇಳ್ಬಿಡಿ ಸರ್, ಅಷ್ಟೇ ಸಾಕು. ನಮ್ಮ ಅತ್ತೆ ಸದ್ಯ ಸುಮ್ಮನೆ ಆಗೋಗ್ಬಿಟ್ರೆ ಅದಕ್ಕಿನ್ನೂ ಇನ್ನೇನು ಬೇಕಾಗಿಲ್ಲ ಸರ್ ನನಗೆ. ಥೂ, ನನ್ನ ಮಕ್ಕಳ ಏನು ಎಲ್ಲ ಸೇರ್ಕೊಂಡು ಹತ್ರ ಆಟ ಆಡ್ತಾ ಇದ್ದೀರಾ ಏನು? ಈ ಜಮೀನು ನೀನು ಕೊಡೋದಲ್ಲ, ನೀನು ಕೊಡೋಕ್ಕೆ ಸಾಧ್ಯನೂ ಇಲ್ಲ, ಅದೇ ನಿನ್ನ ಹೆಸರಿನಾಗೂ ಇಲ್ಲ. ನನ್ನೇನು ಅಂತ ಕಿತ್ತೋದನು ಅಂತ ಅನ್ಕೋಬೇಡ, ಇಲ್ಲ ದೊಡ್ಡ ನನ್ನ ಮಗ ಅಂತ ಅನ್ಕೋಬೇಡ. ಈ ಥರ ತುಂಬ ಪ್ರಾಪರ್ಟಿ ನಾನು ತಗೊಂಡಿದ್ದೀನಿ, ವ್ಯವಹಾರ ಮಾಡಿದ್ದೀನಿ. ಫೇಕ್ ಡಾಕ್ಯುಮೆಂಟ್ಸ್ ಎತ್ಕೊಂಡು ಬಂದು ನನ್ನ ಹತ್ರನೇ ಆಟ ಆಡ್ತೀರಾ? ಏನು ಅನ್ಕೊಂಡಿದ್ದೀರಾ ನನ್ನ? ಸರ್, ಫೇಕ್ ಡಾಕ್ಯುಮೆಂಟ್ಸಾ ಸರ್? ಒರಿಜಿನಲ್ ಸರ್ ಅದು. ಹೋಗಿ ಒಂದ್ಸಲ ಚೆಕ್ ಮಾಡಿಸು, ಯಾರ ಹೆಸರಿನಾಗೈತೆ ಅಂತ ಗೊತ್ತಾಗ್ತೈತೆ. ನಿನ್ನ ಹೆಂಡತಿ ಹೆಸರೇನು ಜಾನು ಅಲ್ಲ, ಅವ್ರ ಹೆಸರಿನಾಗೇನೇ 10 ಎಕರೆ ಜಮೀನು ಅವ್ರಿಗೆ ಹೆಸರಿನಾಗೆ ಇರೋದು. ನಿನ್ನ ಹೆಸರಿನಲ್ಲಿ ಏನೈತೆ? ಮಣ್ಣು ಮಸಿ. ನಿನ್ನ ಹೆಸರಿನಾಗಲಿ ನಿಮ್ಮ ಅತ್ತೆ ಹೆಸರಿನಾಗಲಿ ಏನೂ ಇಲ್ಲ, ಎಲ್ಲ ನಿನ್ನ ಹೆಂಡತಿ ಹೆಸರಿನಾಗೆ ಇರೋದು. ತಗೊಂಡು ನೋಡ್ ಪೇಪರ್ನ, ಒರಿಜಿನಲ್ ಪೇಪರ್ ಇವೇನೇನೆ. ಸರ್, ಇದೇನು ಸರ್ ಇದು? ಯಾರ ಹೆಸರಿನಾಗೈತೆ ಅಂತ ಹೇಳ್ಬಿಟ್ಟು ನಂಬರ್ ಹೊಡೆದ್ರೆ ಸಾಕಲ್ವಾ? ಯಾರ ಹೆಸರಿನಾಗೈತೆ ಜಮೀನು ಅಂತ ಗೊತ್ತಾಗ್ಬಿಡುತ್ತೆ. ನಿನ್ನ ಹೆಸರಿನಾಗೆ 10 ಪೈಸೆ ಯಾವ ಜಮೀನು ಇಲ್ಲ, ಯಾವ ಪ್ರಾಪರ್ಟಿನೂ ಇಲ್ಲ, ಎಲ್ಲ ನಿನ್ನ ಹೆಂಡತಿ ಹೆಸರಿನಲ್ಲಿ ಅನಿಸ್ತಿರೋದು.
ನೋಡು ಎಲ್ಲ ನಿನ್ನ ಹೆಂಡತಿ ಹೆಸರಿನಲ್ಲಿ ಐತೆ. ನೀನು ನಿಮ್ಮ ಅತ್ತೆ ಸೇರ್ಕೊಂಡು ನನಗೆ ಯಾಮರ್ಸ್ಬೇಕು ಅಂತ ನೋಡಿದ್ರಾ? ಸರ್ ಇಲ್ಲ ಸರ್, ನಾವ್ಯಾಕೆ ಯಾಮರ್ಸನ? ನಮ್ಮ ಮಾವನೇ ಸರ್ ಪೇಪರ್ ತಂದು ಕೊಟ್ಬಿಟ್ಟು ನಮ್ಗೆ ಹೇಳಿದ್ದು, ನಿನ್ನ ಹೆಸರಿಗೆ ಬರ್ದಿದ್ದೀನಿ ತಗೊಳಪ್ಪ ಅಂತ ಹೇಳಿ. ಈಗ ನನ್ನ ಹೆಸರ್ನಾಗಿಲ್ಲ ಅಂದರೆ ನನಗೆ ನಂಬಕ್ಕಾಗ್ತಿಲ್ಲ ಸರ್. ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ ನೀನು ನಿಮ್ಮ ಅತ್ತೆ ಇಬ್ರುನು. ಹೆಸರ್ನಾಗ 10 ಪೈಸೆ ಜಮೀನು ಇಲ್ಲ ಅಂದ್ರೂ ಪರವಾಗಿಲ್ಲ. ನಾಟಕ ಮಾತ್ರ ಚೆನ್ನಾಗಿ ಆಡ್ತೀರಾ. ಏನು ಇವರು ಕೊಡ್ತಿರೋ ಪೇಪರೇ ಒರಿಜಿನಲ್ ಏನೋ. ಅಬ್ಬಬ್ಬಾ! ಬ್ಯಾರೆ ಯಾರಾದ್ರೂ ಆಗ್ಬಿಟ್ಟಿದ್ರೆ ದುಡ್ಡು ಕೊಟ್ಟು ಮೋಸ ಹೋಗಿ ನಾಮ ಹಾಕ್ಸ್ಕೊಂಡಿರೋರು. ನಾನಾಗಿರೋದಕ್ಕೆ ಸರೋಯ್ತು. 10 ಪೈಸೆ ಇವ್ನ ಹೆಸರ್ನಾಗ ಜಮೀನಿಲ್ಲ ಅಂದ್ರೂನು ಏನು 10 ಲಕ್ಷಕ್ಕೆ ಆಗೋವಷ್ಟು ಆಟ ಆಡ್ತಾನೆ. ಇನ್ನೊಂದ್ಸಲ ಈ ಥರ ಕಿತ್ತೋಗಿರೋ ಫೇಕ್ ಡಾಕ್ಯುಮೆಂಟ್ಸ್ ಇಟ್ಕೊಂಡೇನಾದ್ರು ನನ್ನ ಹತ್ರ ಬರ್ಬೇಕಂತೆ ಪೊಲೀಸ್ ಸ್ಟೇಷನ್‌ಗೆ ಹಾಕಿಸ್ಬಿಡ್ತೀನಿ ನಿನ್ನ, ಕಳ್ಳ ನನ್ ಮಗನೇ. ಸರ್ ನಮ್ಮ ತಾಯಣೆ ಗೊತ್ತಿಲ್ಲ ಸರ್, ನೀವು ಹೇಳ್ತಿರೋದಕ್ಕೆ ಗೊತ್ತಾಗ್ತಿರೋದು ಸರ್ ಇದು ನನ್ನ ಹೆಸರಿನಲ್ಲಿ ಇಲ್ಲ ಅಂತ ಹೇಳಿ. ದೇವರಾಣೆ ಗೊತ್ತಿಲ್ಲ ಸರ್. ದೇವರಾಣೆ ಸರ್ ನನಗೆ ಗೊತ್ತಿಲ್ಲ. ಅಯ್ಯೋ ಸರ್, ಇನ್ನು 4 ದಿನ ಆಗೈತೆ ಸರ್, ಅದನ್ನ ತೆಗೆದು ನೋಡಿಲ್ಲ ಸರ್ ನಾನು. ಹೀಗೆ ಕುತ್ಕೊಂಡು ನೋಡ್ಬೇಕು ಅಷ್ಟೇ ಸರ್. ನಿಜವಾಗೂ ನಿಮಗೆ ಮೋಸ ಮಾಡೋ ಅಂಥ ಅವಶ್ಯಕತೆ ಏನೂ ಇಲ್ಲ ಸರ್ ನನಗೆ. ಗೊತ್ತಾಗಲ್ವಾ ಸರ್, ರಿಜಿಸ್ಟರ್ ಆಫೀಸ್‌ಗೆ ಹೋದಾಗನ ಗೊತ್ತಾಗೋದಲ್ವಾ ಸರ್ ನಿಜ ಏನು ಅಂತ. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಏನೋ ಮಿಸ್ಟೇಕ್ ಆಗೋಗ್ಬಿಟ್ಟೈತೆ. ನಾನೆಲ್ಲ ಸರಿ ಮಾಡ್ಕೊಂತೀನಿ. ನಿಮ್ಮ ಸಹವಾಸನೆ ಬೇಡ ನನಗೆ. ನೀವು ಸಾಕು, ನಿಮ್ಮ ಜಮೀನು ಸಾಕು. ಹೇಳು ನಿಮ್ಮ ಅಮ್ಮಂಗೂನು ಹೇಳು, ಸರಿಯಾಗಿ ಹೇಳ್ಬಿಟ್ಟು ಫೋನ್ ಮಾಡ್ಬಿಟ್ಟು ಹೇಳು. ಸರಿನಾ? ಅಮ್ಮ ಅಲ್ಲ ಸರ್, ಅತ್ತೆ. ಸರ್ ನಮ್ಮ ಅತ್ತೆಗೆ ನೀವೇ ಹೇಳಿ ಸರ್, ಜಮೀನೇನು ಬೇಡ ನನಗೆ ಅಂತ ಹೇಳ್ಬಿಟ್ಟು ಒಂದು ಫೋನ್ ಮಾಡಿ ಹೇಳಿ ಸರ್. ಇಲ್ಲಾಂದ್ರೆ ಸುಮ್ಮನೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂತಾರೆ. ಹಾಗೇನೆ ಜಮೀನು ನನ್ನ ಹೆಸರಿನಾಗ ಇಲ್ಲ ಅನ್ನೋದನ್ನ ಮಾತ್ರ ಹೇಳ್ಬೇಡಿ ಸರ್. ನಾನು ಬೇರೆ ಥರ ಏನೋ ಸ್ವಲ್ಪ ಸಂಸಾರದ ಗಲಾಟೆ ನಡೀತಾ ಐತೆ. ಅದೊಂದು ವಿಚಾರ ಬಿಟ್ಟು ನಿಮ್ಮ ಪ್ರಾಪರ್ಟಿ ಏನು ಬೇಡ ಅಂತ ಒಂದೇ ಒಂದು ಮಾತು ಹೇಳಿ ಸರ್. ಅಪ್ಪ, ದೊಡ್ಡ ನಮಸ್ಕಾರ. ಏನಾದರೂ ಮಾಡ್ಕೊಂಡು ಹಾಳಾಗೋಗ್ರಿ. ಸದ್ಯ ಅಡ್ವಾನ್ಸ್ ಕೊಟ್ಬಿಟ್ಟಿದ್ರೆ ನಾನು ಅಡ್ವಾನ್ಸ್ ದುಡ್ಡು ಹೊರಟೋಗಿರೋದು, ಎಲ್ಲ ಹಾಳಾಗಿರೋದು. ನಾನೇನೋ ಬದುಕೊಂಡೆ. ನಿಮ್ಮಂಥವ್ರಿಂದ ದೇವ್ರು ನನ್ನ ಕಾಪಾಡ್ಬಿಟ್ಟ. ಏನು ನಿಮ್ಮ ಅತ್ತೆ ಕೊಡಿ 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 ಅಡ್ವಾನ್ಸ್ ಅಂತ ಸಾಯ್ತಾ ಇದ್ಲು. ಸದ್ಯ ₹1 ಅಡ್ವಾನ್ಸ್ ಕೊಡಲಿಲ್ಲ ನನ್ನ ಪುಣ್ಯಕ್ಕೆ. ಇನ್ನೊಂದ್ಸಲ ಏನಾದರೂ ಬನ್ರಿ, ಜಮೀನು ತಗೊಳ್ಳಿ ಹಂಗೆ ಹಿಂಗೆ ಅಂತ. ಆವಾಗೈತೆ. ನಿನ್ನ ಹೆಸರಿನಾಗೆ ಇಲ್ಲ, ಮಾರ್ತಾನೆ ಜಮೀನ. ಇದೇನಿದು, ಮಾವ ನೋಡಿದ್ರೆ ಬಂದು ನಿನ್ನ ಹೆಸರಿನಲ್ಲೇ ಐತೆ ತಗ ಅಂತ ಹೇಳ್ಬಿಟ್ಟು ಕೊಟ್ಟೋದ್ರು. ಈಗ ನೋಡಿದ್ರೆ ನನ್ನ ಹೆಸರಿನಾಗಿಲ್ಲ ಅಂತ ಬರ್ತೈತೆ. ಎಲ್ಲ ನನ್ನ ಹೆಂಡತಿ ಹೆಸರಿನಾಗೆ ಜಮೀನು ಐತೆ. ಮತ್ತು ಹಂಗಾದ್ರೆ ಮಾವ ನನ್ನ ಹೆಸರಿನಾಗ ಐತೆ ಅಂತ ಯಾಕೆ ತಂದ್ಬಿಟ್ಟು ಕೊಟ್ರು? ಅಂದರೆ ಮಾವ ನನ್ನ ಹೆಂಡತಿ ಎಲ್ಲರೂ ಏನಾದ್ರು ಆಟ ಆಡ್ತಾವ್ರ? ಇಲ್ಲ ನನ್ನ ಪರೀಕ್ಷೆ ಮಾಡ್ತಾವ್ರ? ನಾನು ಒಳ್ಳೆಯವನ ಕೆಟ್ಟವನ ಅಂತ ಹೇಳ್ಬಿಟ್ಟು ಪರೀಕ್ಷೆ ಮಾಡೋಕ್ಕೆ ಅಂತ ಪರೀಕ್ಷೆ ಮಾಡ್ತಾವ್ರ? ಒಂದು ಗೊತ್ತಾಗ್ತಿಲ್ವಲ್ಲ. ಯಪ್ಪ, ನಾನೇನಾದ್ರು ಯಾಮಾರ್ಬಿಟ್ಟು ನಾನು ಬಂಗಾರಮ್ಮನ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಸಪೋರ್ಟ್‌ಗೆ ಹೋಗ್ಬಿಟ್ಟಿದ್ರೆ ನನ್ನ ಹೆಂಡತಿ ಎಲ್ಲ ಪ್ಲಾನ್ ಮಾಡ್ಕೊಂಡವಳೆ ಅಂತ ಅನ್ನಿಸ್ತೈತೆ. ನನ್ನನ್ನ ಬೀದಿಗೆ ಹಾಕ್ಬಿಡ್ತಾಳೆ. ಈಗ ನಾನು ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು. ಇಲ್ಲ ಅಂದ್ರೆ ಆಗಲ್ಲ. ಈಗ ನನ್ನ ಹೆಂಡತಿ ಖತರ್ನಾಕು ಅಂತ ನನಗೆ ಇವತ್ತು ಚೆನ್ನಾಗಿ ಅರ್ಥ ಆಯಿತು. ನೆನ್ನೆನೇ ಅನ್ಕೊಂಡೆ, ಆದರೆ ಯಾಕೋ ಏನು ಹೊಡಿತಾಯಿತ್ತು ಮಿಸ್ಸು ಅಂತ ಗೊತ್ತಾಗಲಿಲ್ಲ. ಈಗ ಗೊತ್ತಾಯ್ತಲ್ಲ. ಹ್ಞೂ, ಮಾಡ್ತೀನಿ. ಇಬ್ಬರಾಗ ಯಾರ ಹತ್ರ ಹೆಂಗಿರಬೇಕು ಅಂತ ನಾನು ಕಲಿತೀನಿ. ಹೋಗ್ತಾ ಲಾಯರ್‌ನ ಮೀಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಲಾಯರ್ ಸರ್ ಏನು ಹೇಳ್ತಾರೋ ನೋಡೋಣ. ಈಗ ಈಗ ನಾನು ಡೈವರ್ಸ್ ತಗೊಳಕ್ಕೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಒಂದೇ ಸಲ. ಈಗ ನನ್ನ ಹೆಂಡತಿ ಹೆಸರಿನಾಗೆ ಎಲ್ಲ ಪ್ರಾಪರ್ಟಿ ಐತಿ ಅಂದಮೇಲೆ ನನ್ನ ಹೆಂಡತಿ ನಾನೇನ ಬಿಟ್ಬಿಟ್ಟೆ ಅಂದರೆ ತಿರ್ಬೋಕಿ ಆಗೋಗ್ಬಿಟ್ಟು ಭಿಕ್ಷೆ ಎತ್ತಬೇಕಾಯ್ತದೆ ಅಷ್ಟೇ. ಹ್ಞೂ, ಸರಿ. ಫಸ್ಟ್ ಹೋಗಿ ಲಾಯರ್‌ನ ಮೀಟ್ ಮಾಡೋಣ. ಅಯ್ಯೋ ದೇವ್ರೇ!